ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರುತ್ತೆ. ಇದು ಸಾಲಿಡ್ ಸ್ಟೇಟ್ ಗೆ ಸಂಬಂಧಿಸಿರುವಂತಹ ಚಾಪ್ಟರ್ ಇಂದ ಆಯ್ಕೆ ಮಾಡಿರುವಂತಹ ಮಲ್ಟಿಪಲ್ ಚಾಯ್ಸಸ್. ಓಕೆ, ಸೊ ಕಂಪ್ಲೀಟ್ ಲೆಸನ್ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇ ಪ್ರಶ್ನೆ, ಇನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ದ ಮಾಲಿಕ್ಯೂಲ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಅಂತ ಇದೆ. ಸೊ ದೇ ಆರ್ ಹೆಲ್ಡ್ ಟುಗೆದರ್ ಬೈ ಯಾವುದು? ಪೋಲಾರ್ ಮಾಲಿಕ್ಯೂಲ್ಸ್ ಏನಿದಾವಲ್ವಾ, yes. Polar molecular solids. Polar molecular solids ಏನಿದಾವೆ, these molecules are held together by ಯಾವಾಗಲೂ ಡೈಪೋಲ್ ಇಂಟರಾಕ್ಷನ್ ಇರುತ್ತೆ. ಯಾವ್ದ್ರಲ್ಲಿ? ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ. ಓಕೆ, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಡೈಪೋಲ್ ಇಂಟರಾಕ್ಷನ್ ಇರುತ್ತೆ. ಡೈಮಂಡ್ ಅನ್ನುವಂಥದ್ದು ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್, ಯಾವುದಕ್ಕೆ ಎಕ್ಸಾಂಪಲ್? ಡೈಮಂಡ್ ಅನ್ನುವಂಥದ್ದು ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಾಲಿಡ್ ವಿತ್ ಹೈಡ್ರೋಜನ್ ಬಾಂಡಿಂಗ್, ಎಲೆಕ್ಟ್ರೋವ್ಯಾಲೆಂಟ್ ಸಾಲಿಡ್, ಕೋವಾಲೆಂಟ್ ಸಾಲಿಡ್, ಗ್ಲಾಸ್ ಅಂತ ಇದೆ. ಸೊ ಡೈಮಂಡ್ ಅನ್ನುವಂಥದ್ದು ಏನಿದೆಯಲ್ಲ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋವಾಲೆಂಟ್ ಸಾಲಿಡ್. ಇದು ಕೋವಾಲೆಂಟ್ ಸಾಲಿಡಿನ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಿಲಿಕಾನ್ ಇಸ್ ಫೌಂಡ್ ಇನ್ ನೇಚರ್ ಇನ್ ದ ಫಾರ್ಮ್ಸ್ ಆಫ್ ಅಂತ ಇದೆ. ಸೊ ಸಿಲಿಕಾನ್ ನೋಡಿ, ಇಟ್ ಈಸ್ ಫೌಂಡ್ ಇನ್ ದ ನೇಚರ್ ಇನ್ ದ ಫಾರ್ಮ್ಸ್ ಆಫ್, ಯಾವ ಫಾರ್ಮ್ಸ್ ಅಲ್ಲಿ ನಮಗೆ ಸಿಲಿಕಾನ್ ಸಿಗುತ್ತೆ ಅಂತ ಹೇಳಿದ್ರೆ ನೆಟ್ವರ್ಕ್ ಸಾಲಿಡ್, ಈ ಫಾರ್ಮ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ ದ ಡೈಮೆನ್ಷನ್ಸ್ ಆಫ್ ಕ್ಯೂಬಿಕ್ ಕ್ರಿಸ್ಟಲ್ ಅಂತ ಇದೆ. ಸೊ ಕ್ಯೂಬಿಕ್ ಕ್ರಿಸ್ಟಲ್ದು ಡೈಮೆನ್ಷನ್ಸ್ ನಾವು ನೋಡಿದಾಗ ಇದಕ್ಕೆ ಆನ್ಸರ್ ಬಂದು ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಅಂಡ್ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮಾ ಇಸ್ ಈಕ್ವಲ್ ಟು 90 ಡಿಗ್ರಿ ಅನ್ನೋದೇನಿದೆಯಲ್ಲ, ದಿಸ್ ಇಸ್ ದ ಡೈಮೆನ್ಷನ್ ಆಫ್ ಕ್ಯೂಬಿಕ್ ಕ್ರಿಸ್ಟಲ್. Which type of solid crystals will conduct heat and electricity ಅಂತ ಇದೆ. Which type of solid crystals will conduct heat and electricity? So ionic, covalent, molecular, metallic ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೆಟಾಲಿಕ್. ಮೆಟಾಲಿಕ್ ಏನಿದೆ, ದಿಸ್ ಇಸ್ ಇಟ್ ವಿಲ್ ಕಂಡಕ್ಟ್ heat and electricity. ಓಕೆ, ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಇದೆ. ಸೊ ಯಾವುದು? ಕ್ರಿಸ್ಟಲೈನ್ ಸಾಲಿಡ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲದೆ ಇರುವಂತದ್ದು ಯಾವುದು ಅಮಾಂಗ್ ದ ಫಾಲೋಯಿಂಗ್ ಅಂತ ನೋಡಿದಾಗ ಐಸೋಟ್ರೋಪಿಕ್ ಅಂತ ಏನ್ ಹೇಳ್ತೀವಿ, ಐಸೋಟ್ರೋಪಿಕ್ ಅಲ್ಲ ಅವು. ಓಕೆ, ಸೊ ದಿಸ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. Which of the following is a characteristic of amorphous solid? So amorphous solid ನ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತ ಕೇಳಿದ್ದಾರೆ. ಇದು ನೋಡಿ, ಅವು ಟ್ರೂ ಸಾಲಿಡ್ಸ್, ದೇ ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಅಂಡರ್ಗೋ ಕ್ಲಿಯರ್ ಕ್ಲೀವೇಜ್, ದೇ ಆರ್ ಐಸೋಟ್ರೋಪಿಕ್ ಅಂತ ಇದೆ. ಓಕೆ, ಅಮಾರ್ಫಸ್ ಸಾಲಿಡ್ ಅನ್ನುವಂಥದ್ದು ಏನಿದೆಯಲ್ಲ, ದಿಸ್ ಇಸ್ ಐಸೋಟ್ರೋಪಿಕ್. ಓಕೆ, isotropic. So that is the difference between crystalline solids and amorphous solids. So amorphous solid ಏನಿದೆ, they are isotropic, but crystalline solid ಏನಿದೆ, they are not isotropic. Okay, solids are classified as ಅಂತ ಇದೆ. So solids are classified as crystalline and ionic, molecular and covalent solids, ಆಮೇಲೆ ಮೆಟಾಲಿಕ್ ಮತ್ತೆ amorphous, crystalline and amorphous ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಯಾವುದು, ಇದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಬೇಕು. ಆಮೇಲೆ ಕ್ವಾಡ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಇದೆ. ಸೊ ಕ್ವಾಡ್ಸ್ ಅನ್ನುವಂಥದ್ದು ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯಾವುದಕ್ಕೆ? ಕೋವಾಲೆಂಟ್ ಸಾಲಿಡ್ಸ್ ಗೆ ವೆರಿ ಬೆಸ್ಟ್ ಎಕ್ಸಾಂಪಲ್, ದಟ್ ಇಸ್ ಕ್ವಾಡ್ಸ್. ಕ್ವಾಡ್ಸ್ ಏನಿದೆಯಲ್ಲ, ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೋವಾಲೆಂಟ್ ಸಾಲಿಡ್ಸ್. ಓಕೆ, ಕೋವಾಲೆಂಟ್ ಸಾಲಿಡ್ಸ್ ಗೆ ಎಕ್ಸಾಂಪಲ್ ಬಂದು ದಟ್ ಇಸ್ ಕ್ವಾಡ್ಸ್ ಆಗಿರುತ್ತೆ. ಸೊ ಈ 9 ಪ್ರಶ್ನೆಗಳು ನಿಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.